ಮನೆಯಲ್ಲಿ ನಾವು ಯಾರಿಗೂ ಕೂಡ ಹೇಳಿಲ್ಲ ನಿಜ. ಹೌದಾ? ನೆಕ್ಸ್ಟ್ ಇಲ್ಲಿಂದ ನಾವು ಎಲ್ಲಿ ಹೋಗುದು? ಕಿತ್ತೂರಲ್ಲ, ಇಲ್ಲಿ ಬೆಳಗಾವಿ ಒಂದು ಫೋರ್ಟ್ ಉಂಟಂತೆ. ಆ ಫೋರ್ಟ್ ನೋಡೋಣ ಅಂತ ಹೇಳಿ ಬೆಳಗಾವಿ ಬಂದು ಇಷ್ಟು ದೂರ ಎಲ್ಲ ಬಂದು ಇಲ್ಲಿ ಅದು ಯಾವ್ದಾದ್ರು ನೋಡೋದಿದ್ರೆ ಅದು ವೇಸ್ಟ್ ಅಲ್ವಾ, ಹಾಗೂ ನಿಮ್ ಜೊತೆ ಶೇರ್ ಮಾಡೋದಿದ್ರೆ ಮತ್ತೇನು ಅಲ್ವಾ. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಮತ್ತೆ ದಾರಿ ಹೋಗುವಾಗ ನಮ್ಗೆ ಏನೆಲ್ಲ ಸಿಗುತ್ತೆ ಅದನ್ನೆಲ್ಲ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಓಕೆ, ನಾವಿಲ್ಲಿ ಫೋರ್ಟಿಗೆ ಬಂದಿದ್ದೀವಿ. ಇಲ್ಲ ಈಗ ಬೆಳಗಾವಿ ಇದು ಇಲ್ಲಿ ನಮ್ಮ ಹಿಂದೆ ನಿಮ್ಗೆ ಮರ ಕಾಣ್ತಾ ಉಂಟು ನೋಡಿ. ಅದ್ರಲ್ಲಿ ಫುಲ್ಲು ಎಂತ ಹೇಳ್ತಾರೆ, ಅದು ಎಂತ ಹೇಳುದು ಅದಕ್ಕೆ ಅಮ್ಮ? ಬ್ಯಾಟ್ ಬಾವಲಿ. ಬಾವಲಿ ಇದೆ, ಫುಲ್ ಇದೆ ಬಾವಲಿ. ಅಷ್ಟು ನಾನು ಎಲ್ಲಿ ಕೂಡ ನೋಡ್ಲಿಲ್ಲ, ಅಷ್ಟು ಇದೆ. ಅದು ನಾನು ಕ್ಯಾಮ್ರಾದಲ್ಲಿ ನಿಮ್ಗೆ ತೋರಿಸ್ಲಿಕ್ಕೆ ಆಗುತ್ತಾ ಗೊತ್ತಿಲ್ಲ. ಇವಾಗ ಎಂಟರ್ ಮಾಡ್ತಾ ಇದ್ದೀವಿ ಒಳಗಡೆ. ಇಲ್ಲಿ ಏನು ಹಾಗೇನು ವಿಶೇಷ ಏನು ಇಲ್ಲ, ಅಂದ್ರೆ ಮೇಂಟೈನ್ ಇರ್ಲಿಲ್ವಾ ಸರಿಯಾಗಿ ನಂಗೆ ಗೊತ್ತಿಲ್ಲ. ನೋಡಿ ಈ ರೀತಿ ಇದೆ ಎಲ್ಲ, ಖಾಲಿ. ಇದ್ರೊಳಗೆ ಏನಿಲ್ಲ, ಎಂತ ಗೊತ್ತಿಲ್ಲ ನನಗೆ, ಇದು ಎಂತ ಅಂತ ಅರ್ಥನೂ ಆಗುದಿಲ್ಲ, ತೋರಿಸುವಂತದ್ದು ಎಂತದಿಲ್ಲ. ಒಂದು ಇಲ್ಲಿ ಈ ರೀತಿ ಕಟ್ಟಿದ್ದಾರೆ. ಒಂದು 4 ಮೂರ್ತಿ ಉಂಟಲ್ಲಿ, ಅದು ಹೊಸತ್ತ ಹಳೆತ್ತ ನಂಗೆ ಗೊತ್ತಿಲ್ಲ. 4 ಮೂರ್ತಿ ಉಂಟು. ಓಕೆ, ನೋಡೋಣ ಆ ಸೈಡ್ ಎಲ್ಲ, ಬೇರೆ ಸೈಡ್ ಏನುಂಟು ನೋಡ್ತೀನಿ. ಓಕೆ, ಇಲ್ಲಿ ನೀವು ನೋಡ್ಬೋದು ಈ ರೀತಿ ಒಂದು ದ್ವಾರ ಇದೆ. ಏನು ಹೇಗೆ ಅಂತ ಕೂಡ ಅರ್ಥ ಆಗ್ತಾ ಇರಲಿಲ್ಲ, ಯಾಕೆಂದರೆ ಏನು ಕೂಡ ಬರೆದು ಕೂಡ ಇರಲಿಲ್ಲ ಇಲ್ಲಿ. ನೋಡಿ ಈ ರೀತಿ ಉಂಟು, ಇದು ಏನು ಅಂತಲೇ ನಮಗೆ ಗೊತ್ತಿಲ್ಲ ನಿಜವಾಗ್ಲೂ ಹೇಳಬೇಕಾದ್ರೆ. ಏನಾದರೂ ಬೋರ್ಡ್ ಅದು ಇದೆ ಆದರೆ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತಾ ಇದ್ದೆ. ನೋಡಿ ಈ ರೀತಿ ಸ್ಟ್ಯಾಚು ಎಲ್ಲ ಮಾಡಿಟ್ಟಿದ್ದಾರೆ. ಓಕೆ, ಇಲ್ಲಿ ಒಂದು ಮಿಲಿಟ್ರಿ ದುರ್ಗಾದೇವಿ ಟೆಂಪಲ್ ಇದೆ, ಈ ರೀತಿ ಇದೆ ಇದು. ಓಕೆ, ಇಲ್ಲಿ ಕೆಲವು ಮಂದಿರ ಎಲ್ಲ ಉಂಟು, ಹಾಗೆ ನಾವು ಹೋಗ್ತಾ ಇದ್ದೀವಿ. ಇಲ್ಲಿಂದ ಎಲ್ಲಿ? ಹೊರಗಡೆನಾ? ಅಯ್ಯೋ, ಹಾಗಾದ್ರೆ ಅದು ಬೇರೆ ಮಂದಿರ ನೋಡ್ಲಿಲ್ಲ ನಾವು. ಇನ್ನು ಕೆಲವು ಇತ್ತು. ಬೊಡ್ಚಿ ಮಾಯಿ, ನಮಗೆ ಬೊಡ್ಚಿ ಮಾಯಿ ಅಲ್ಲ ಇದೆಯಾ. ನಾವು ಮಂದಿರ ಅಂತ ಸೀದಾ ಹೊರಗಡೆನೆ ಬಂದ್ವಿ. ನಮ್ಗೆ ನಿಜವಾಗ್ಲಲ್ಲಿ ಎಂತ ಅಂತಾನೆ ಅರ್ಥ ಆಗ್ಲಿಲ್ಲ. ನಮ್ಮ ಡ್ರೈವರ್ ಸರಿ ಇಲ್ಲ, ನಮಗೆ ಎಂತ ಅಂತಾನೆ ಅರ್ಥ ಆಗ್ಲಿಲ್ಲ. ಅಲ್ಲಿ ಕರ್ಕೊಂಡು ಹೋದ್ರು, ಅಲ್ಲಿಂದ ಸೀದಾ ಹೊರಗೆ ಕರ್ಕೊಂಡು ಬಂದ್ರು. ಅಲ್ಲಿ ಎಂತ ಸೈನ್ ಬೋರ್ಡ್ ಕೂಡ ಇಲ್ಲ, ಎಲ್ಲಿ ಹೋಗ್ಬೇಕು, ಎಲ್ಲಿ ಏನುಂಟು, ನಮ್ಗೆ ನಿಜವಾಗ್ಲೂ ಎಂತ ಸಹ ಅರ್ಥ ಆಗ್ಲಿಲ್ಲ. ಪರವಾಗಿಲ್ಲ, ಒಂದು ರೌಂಡ್ ನೋಡಿದಾಗೆ ಆಯ್ತಲ್ಲ ಅಷ್ಟೇ. ಇವಾಗ ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ ಕಿತ್ತೂರು, ನಮ್ಮ ವೀರ ರಾಣಿ ಚೆನ್ನಮ್ಮನ ಊರಿಗೆ. ಓಕೆ, ಈಗ ಕಿತ್ತೂರಿಗೆ ಹೋಗ್ತಾ ಇದ್ದೀವಿ. ಹಿಸ್ಟ್ರಿಯಲ್ಲಿ ಸುಮಾರು ಸಲ ಕೇಳಿದ, ಓದಿದ್ದು, ಬರೆದಿದ್ದು ಎಲ್ಲ ನೋಡಿರ್ಲಿಲ್ಲ ನಾವು, ಹಾಗೆ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಕಿತ್ತೂರು ರಾಣಿ ಚೆನ್ನಮ್ಮಂದು ಪಾಠ ಮಾತ್ರ ಅದೇ, ಆದ್ರೆ ಅದು ಒಂಥರ ಹೆಸರು ಹೇಳುವಾಗನೇ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ಒಂದು ಹೆಣ್ಣು ಅವಾಗ ಕಿತ್ತೂರು ಉಳಿಸ್ಲಿಕ್ಕೋಸ್ಕರ ಎಷ್ಟೊಂದು ಹೋರಾಡಿದ್ರು. ಹೋಗೋಣ, ಅವರನ್ನು ಭೇಟಿಯಾಗಿ ಬರೋಣ ನಾವು. ಅವರಿಲ್ಲ, ಆದ್ರೆ ಅವರ ಎಲ್ಲ ನೆನಪು ಅಲ್ಲಿ ಉಂಟು, ಅದನ್ನೆಲ್ಲ ನೋಡ್ಕೊಂಡು ಬರೋಣ. ಇಲ್ಲಿ ನಿಮಗೆ ಕಾಣ್ತಾ ಉಂಟು ನೋಡಿ, ಇದು ಬೆಳಗಾವಿಯ ಸುವರ್ಣ ವಿಧಾನಸೌಧ. ನೋಡ್ಬೋದು, ತುಂಬ ಚೆನ್ನಾಗಿತ್ತು. ಒಂದು ಎತ್ತರ ಪ್ರದೇಶದಲ್ಲಿ ಇದನ್ನು ಮಾಡಿದ್ದಾರೆ, ತುಂಬ ದೂರದಿಂದಲೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಓಕೆ, ಹಾಗೆಯೇ ಮುಂದೆ ಹೋಗುವಾಗ ನನಗೆ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು.
ಓಕೆ, ನನ್ನ ಬಗ್ಗೆನೇ ಮಾತಾಡ್ತಾ ಹೋಗ್ತಿದ್ರಂತೆ. ನನ್ನ ವಿಡಿಯೋಸ್ ಎಲ್ಲನೂ ನೋಡ್ತಾರೆ, ಇಷ್ಟಪಡ್ತಾರೆ ಅಂತ ಹೇಳಿದರು. ತುಂಬ ಖುಷಿಯಾಯಿತು ಕೇಳಿ ನನಗೆ. ಹಾಗೆಯೇ ಇವಾಗ ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಕೋಟೆಯಲ್ಲಿ ಗೊತ್ತುಂಟಂತೆ. ಹಿಂಗೆ ಹೋಗಿ ಆಯ್ತು, ಥ್ಯಾಂಕ್ ಯು. ಓಕೆ, ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ನೋಡಲಿಕ್ಕೆ ಹೋಗ್ತಾ ಇದ್ವಿ. ನೋಡಿ ಈ ಪ್ಲೇಸ್. ಇವತ್ತಿಲ್ಲಿ ಏನೋ ಜಾತ್ರೆ ರೀತಿ ಕೂಡ ಉಂಟು, ನೋಡ್ಬೋದು, ನೀವು ನೋಡುವಾಗನೇ ಗೊತ್ತಾಗುತ್ತೆ. ಹಾಗೂ ಕೆಲವು ಕಡೆ ಪೊಲೀಸ್ ಅವರಿವರೆಲ್ಲ ನಿಂತಿದ್ದಾರೆ. ಇಲ್ಲಿ ನೋಡಿ ಏನೋ ಕೆಳಗಡೆ ಹೋಳಿ ಆಟ ಆಡಿದಾಗಿತ್ತು, ಅದರ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ. ಎಲ್ಲರೂ ಅರಶಿನ ಬಣ್ಣ ಉಂಟು ನೋಡಿ ತಮ್ಮ ಮುಖಕ್ಕೆ ಹಾಕಿದ್ರು. ಮೇಲ್ಗಡೆ ಕೆಂಪು ಆ ಹೂ, ಕೆಳಗಡೆ ಅರಶಿನ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಓಕೆ ನೋಡಿ, ಎಲ್ಲ ಕಡೆ ಫುಲ್ ಅರಶಿನವೇ ಆಗಿದೆ. ಓಕೆ, ಇಲ್ಲಿ ಕಿತ್ತೂರು ಉತ್ಸವ ಅಂತ ಹೇಳಿ ಆಮೇಲೆ ನನಗೆ ಗೊತ್ತಾಯಿತು. ಹಾಗಾಗಿ ಇಲ್ಲಿ ಈ ರೀತಿ ಎಲ್ಲ ಇದೆ. ಹಾಗಾಗಿ ಎಲ್ಲರೂ ಕೂಡ ಒಳಗಡೆ ಮಂದಿರ ಎಲ್ಲ ಉಂಟು ನೋಡಿ, ಅದಕ್ಕೆ ಹೋಗ್ತಾ ಇದ್ದಾರೆ. ಒಳಗಡೆ ಗುಡಿ ಉಂಟಂತೆ. ಹಾಗೂ ನೋಡಿ, ಗೇಟಿಂದ ಒಳಗಡೆ ಬರುವಾಗ ಈ ರೀತಿ ಇದೆ. ಎಲ್ಲ ಕೋಟೆ ಉಂಟು ನೋಡಿ, ಸತ್ಯನಾಶ ಆಗಿದೆ, ಏನು ಕೂಡ ಇಲ್ಲ. ಬ್ರಿಟಿಷರು ಎಲ್ಲವನ್ನು ಹಾಳು ಮಾಡಿ ಹಾಕಿದ್ದಾರೆ. ಹಾಗೂ ನೀರು ಕುಡಿಲಿಕ್ಕೆ ನೋಡಿ, ಲೋಟ ಯಾರಾದರೂ ತೆಗೆದುಕೊಂಡು ಹೋಗ್ಬೋದು ಅಂತ ಹೇಳಿ ಕಟ್ಟಿಟ್ಟಿದ್ದಾರೆ, ಬಗ್ಗಿ ಕುಡಿಬೇಕಾಗತ್ತೆ. ಓಕೆ, ಇಲ್ಲಿ ಎಲ್ಲರೂ ಹೊರೆ ಕಾಣಿಕೆ ತೊಗೊಂಡು ಹೋಗ್ತಾ ಇದ್ರು. ಸೀರೆ, ಬಳೆ ಎಲ್ಲವನ್ನು ಕೊಡ್ತಾರೆ. ಪ್ಯಾಕೆಟಿಗೆ ಎಷ್ಟು 600 ರೂಪಾಯಿಯನ್ನು ಬರೆದಿತ್ತು. ತೆಂಗಿನಕಾಯಿ ಎಲ್ಲ ಉಂಟು, ನೋಡ್ಬೋದು ನೀವು, ಬಾಳೆಹಣ್ಣು. ಓಕೆ, ಇಲ್ಲಿ ಮ್ಯೂಸಿಯಂ ಕಾಣ್ತಾ ಉಂಟು. ಹಾಗೂ ಇಲ್ಲಿ ಮದ್ದುಗುಂಡೆಲ್ಲ ಇಡ್ತಾರೆ ನೋಡಿ, ಬತ್ತೇರಿ ಅಂತ ಹೇಳ್ತೀವಿ, ಅದು ಕೂಡ ಉಂಟು ಇಲ್ಲಿ. ಹಾಗೂ ಇಲ್ಲಿ ಮ್ಯೂಸಿಯಂ ಇದೆ, ವಸ್ತು ಸಂಗ್ರಹಾಲಯ ಅಂತ ಹೇಳ್ತೀವಿ ನೋಡಿ. ಅದು ಒಳಗಡೆ ನಮಗೆ ಮಾತ್ರ ಫೋಟೋ ತೆಗಿಲಿಕ್ಕಿಲ್ಲ. ಆದರೂ ಸ್ವಲ್ಪ ಏನಾದರೂ ಸಿಕ್ಕಿದೆ ಆದರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಹಳೆ ಕಾಲದ್ದು ಎಲ್ಲ ಇಲ್ಲಿ ಇಟ್ಟಿದ್ದಾರೆ, ನೀವು ನೋಡ್ಬೋದು. ಇಲ್ಲಿ ಬಂದ್ರೇ ನಿಮಗೆ ಗೊತ್ತಾಗೋದು, ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟ್ಯಾಚು ಕೂಡ ಇಲ್ಲಿ ಇಟ್ಟಿದ್ದಾರೆ, ನೋಡ್ಬೋದು ನೀವು. ಹಾಗೂ ಒಳಗಡೆ ಉಂಟು ನೋಡಿ, ಅವರು ಯೂಸ್ ಮಾಡಿದ ಕೆಲವು ಬಟ್ಟೆ ಅದು ಇದೆಲ್ಲ ಇತ್ತು. ಹಾಗೂ ಅವರ ಅರಮನೆಗೆ ಯೂಸ್ ಮಾಡಿದ ಕಿಟಕಿ, ಬಾಗಿಲು ಇಂಥದ್ದೆಲ್ಲ ಇತ್ತು. ಕೆಲವು ಅಸ್ತ್ರಗಳು ಕೂಡ ಇದ್ವು, ನಾಣ್ಯ ಇದ್ವು, ಮತ್ತು ಕೆಲವು ಶಿಲಾಲೇಖಗಳು ಇದ್ವು. ಹಾಗೂ ಬೀಸುವ ಕಲ್ಲು ಮತ್ತು ಕಿತ್ತೂರಿನ ವಂಶಾವಳಿ ಇದೆ ನೋಡಿ, ಅದರದ್ದು ಮ್ಯಾಪ್ ಎಲ್ಲ ಇತ್ತು ಇಲ್ಲಿ. ಹಾಗೆ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಏನೋ ಓಪನ್ ಇರುತ್ತೆ ಇದು. ಹಾಗೂ ಇದಕ್ಕೆ ಟಿಕೆಟ್ ಎಲ್ಲ ಉಚಿತ. ಇದು ಸರ್ಕಾರಿ ರಜೆಯಲ್ಲಿ ಮಾತ್ರ ರಜೆ ಇರಬೇಕು. ಹಾಗೂ ಕಿತ್ತೂರು ಉತ್ಸವ ಎಲ್ಲ ಇರುತ್ತೆ ನೋಡಿ, ಆವಾಗ 3 ದಿನ ಕೂಡ ಇದು ಓಪನ್ ಇರುತ್ತಂತೆ. ಪೇಂಟಿಂಗ್, ಕಿತ್ತೂರು ರಾಣಿ ಚೆನ್ನಮ್ಮದ್ದು ಅದೆಲ್ಲ ಇತ್ತು ಇಲ್ಲಿ. ಆದರೆ ನಾನು ನಿಮ್ಮ ಜೊತೆ ಸರಿಯಾಗಿ ಏನು ಕೂಡ ಶೇರ್ ಮಾಡಲಿಕ್ಕೆ ಆಗಲ್ಲ. ತುಂಬ ಟ್ರೈ ಮಾಡಿದೆ ನಾನು, ಆದರೆ ರೂಲ್ಸ್ ಎಲ್ಲರಿಗೂ ಒಂದೇ ಅಲ್ವಾ, ಹಾಗೆ ನಾನು ಮತ್ತೆ ತೆಗಿಲಿಕ್ಕೆ ಹೋಗಲಿಲ್ಲ ಏನು ಕೂಡ. ಹೊರಗಡೆ ಬರುವಾಗ ಇಲ್ಲಿ ಪಾನಿಪೀಠ ಕೂಡ ಇತ್ತು. ಪಾನಿಪೀಠ ನಿಮಗೆ ಗೊತ್ತಿರ್ಬೋದು, ಇದರ ಮೇಲೆ ಲಿಂಗ ಎಲ್ಲ ಇಡ್ತಾರೆ. ಅದರ ಬದಿಯಲ್ಲಿ ಒಂದು ಕಾಲುವೆ ರೀತಿಯಲ್ಲಿ ಮಾಡ್ತಾರೆ. ನೀರು ಮತ್ತು ಹಾಲು ಅಥವಾ ಏನಾದರೂ ಸುರಿಯೋದಕ್ಕೆ ಒಂದು ಮಾರ್ಗವನ್ನು ಮಾಡಿರ್ತಾರೆ, ಅದಕ್ಕೆ ಪಾನಿಪೀಠ ಅಂತ ಹೇಳ್ತೀವಿ. ಓಕೆ, ಇವಾಗ ಇಲ್ಲಿಂದ ನಾವು ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ನೀವು ನೋಡ್ಬೋದು, ಒಂದು ಕಾಲದಲ್ಲಿ ಬಾಲಾಡಿಯ ಕೋಟೆಯಾಗಿದ್ದ ದೊಡ್ಡ ಕೋಟೆ ಎಲ್ಲ ಇವಾಗ ಅವಶೇಷ ಮಾತ್ರ ಇಲ್ಲಿ ಉಳಿದಿದೆ. ಎಲ್ಲವನ್ನು ಹಾಳಾಗಿದೆ. ಇದರ ಮುಖ್ಯ ದ್ವಾರ ಎಲ್ಲ ಹಾಳಾಗಿ ಹೋಗಿದೆ. ಹಾಗೂ ಫಸ್ಟಿಗೆ 100ರಿಂದ 300 ಅಡಿ ಉದ್ದದ ದ್ವಾರ ಮಂಟಪ ಎಲ್ಲ ಇತ್ತು. ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತಿರಬೇಕಲ್ವ ಆ ಟೈಮಲ್ಲಿ. ಇದು ಒಳಗಡೆ ಹೋದಾಗೆ ಅತಿಥಿ ಕೋಣೆ ಮತ್ತು ಕೆಲವು ಕೊಠಡಿ, ಭೋಜನಾಲಯ, ಪೂಜಾ ಕೊಠಡಿ, ಸ್ನಾನದ ಮನೆ, ಹೀಗೆ ಒಂದೊಂದೇ ಬರೆದಿಟ್ಟಿದ್ದಾರೆ ಒಂದೊಂದು ಕೋಣೆಗೆ. ಅದೆಲ್ಲ ಇಲ್ಲಿ ಹೋಗಿ ನೋಡುವಾಗ ಉಂಟು ನೋಡಿ, ಹೀಗೆ ಇರಬೇಕು, ಹಾಗೆ ಇದ್ದಿದ್ದಿರಬೇಕು, ಹಾಗೆಲ್ಲ ನಮ್ಮ ತಲೆಗೆ ಯೋಚನೆ ಬರುತ್ತೆ. ಹಾಗೂ ಮಕ್ಕಳಿಗೆಲ್ಲ ಇಲ್ಲಿ ಕರ್ಕೊಂಡು ಹೋಗಬೇಕು ನಾವು. ಮೊದಲು
ಹೇಗಿತ್ತು ನಮ್ಮ ಇತಿಹಾಸ, ನಮ್ಮ ದೇಶಕ್ಕೋಸ್ಕರ ಯಾವ ರೀತಿ ಇವರೆಲ್ಲ ಹೋರಾಡಿದರು ಅದೆಲ್ಲ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಈ ರೀತಿ ಮೆಟ್ಟಿಲೆಲ್ಲ ಕೊಟ್ಟಿದ್ದಾರೆ, ಎಷ್ಟು ಚೆನ್ನಾಗಿರ್ಬೋದು ಇದು. 2-3ನೇ ಫ್ಲೋರ್ ತನಕ ಇದು ಇತ್ತಂತೆ ಕೋಟೆ, ತುಂಬ ಚೆನ್ನಾಗಿತ್ತಂತೆ ಆವಾಗ. ಆ ಟೈಮಲ್ಲಿ ಕೂಡ ವೇಟಿಂಗ್ ರೂಮ್ ಅದನ್ನೆಲ್ಲ ಮಾಡಿದರು. ಇಲ್ಲಿ ನೋಡ್ಬೋದು ಇದೊಂದು ಕೋಣೆ, ಪೂಜಾ ರೂಮ್ ಅಂತ ಹೇಳಿ, ದೇವರ ಕೋಣೆ ಅಂತ ಹೇಳಿ ಇದಕ್ಕೆ ಹೆಸರಿಟ್ಟಿದ್ದಾರೆ. ಇಲ್ಲೆಲ್ಲ ಒಳ್ಳೊಳ್ಳೆಯ ಮೂರ್ತಿ ಎಲ್ಲ ಇದ್ದಿರಬೇಕು. ಆವಾಗ ಚಾಪ್ಲಿನ್ ಅಂತ ಹೇಳಿ ಬ್ರಿಟಿಷ್ ಒಬ್ಬರು ಯುದ್ಧದಲ್ಲಿ ರಾಣಿ ಚೆನ್ನಮ್ಮ ಕೆಲವು ಸೈನಿಕರನ್ನು ಅವರನ್ನು ಸೋಲಿಸಿದ್ರಂತೆ. ಅದರ ಇದು ತೆಗೆಯಲು, ಹಾಗೆ ತೆಗೆಯಲು ಅಂತ ಹೇಳ್ತೀವಿ ನೋಡಿ, ಅದಕ್ಕೋಸ್ಕರ ಅವರ ಎಲ್ಲ ಸೈನಿಕರಿಗೆ ಇಲ್ಲಿ ನಿಮಗೆ ಏನು ಬೇಕು ಅದನ್ನು ತಗೊಂಡೋಗಿ, ಹಾಗೂ ಫುಲ್ಲು ಕೋಟೆಯನ್ನು, ಅರಮನೆಯನ್ನು ಎಲ್ಲವನ್ನು ಧ್ವಂಸ ಮಾಡಲಿಕ್ಕೆ ಹೇಳಿದ್ರಂತೆ. ಆವಾಗ ಇಲ್ಲಿದ್ದ ಎಷ್ಟು 16 ಲಕ್ಷ ಜನ ಹಾಗೂ ಕೆಲವು ಒಡವೆ ಅದು ಇದು ಎಲ್ಲವನ್ನು ದೋಚಿಕೊಂಡು ಹೋಗಿದ್ರಂತೆ. ಕಿಟಕಿ ಬಾಗಿಲು ಸಮೇತ ಬಿಡಲಿಲ್ಲ ಅಂತೆ. ಹಾಗೂ ಒಳ್ಳೊಳ್ಳೆ ವಸ್ತು ಎಲ್ಲ ಇತ್ತು ನೋಡಿ, ತುಂಬ ಬೆಳೆ ಬಾಳುವಂಥದ್ದು, ಅಂಥದ್ದನ್ನೆಲ್ಲ ದೋಚಿಕೊಂಡು ಹೋಗಿದ್ರಂತೆ. ಹಾಗಾಗಿ ಆ ಟೈಮಲ್ಲಿ ಇದನ್ನೆಲ್ಲ ನಾಶ ಮಾಡಿದರು. ನೋಡಲಿಕ್ಕೆ ನೋಡಿ ಈ ರೀತಿ ಇದೆ. ಇವಾಗ ಅಡುಗೆ ರೂಮು ಎಲ್ಲ ಇತ್ತು ಇಲ್ಲಿ, ಗೊತ್ತಾಗುತ್ತೆ ನೋಡುವಾಗನೇ ನಮಗೆ. ಹಾಗೂ ಈಜುಕೊಳ ಕೂಡ ಇತ್ತು ಆ ಟೈಮಲ್ಲಿ ನೋಡಿ. ಇಲ್ಲಿ ಈಜುಕೊಳ ಕೂಡ ಮಾಡಿದ್ದಾರೆ, ನೋಡ್ಬೋದು ನೀವು. ನೀರಿಗೋಸ್ಕರ ಎಲ್ಲ ಆ ಟೈಮಲ್ಲಿ ತಾಮ್ರದ ಕೊಳವೆ ಉಂಟು ನೋಡಿ, ಅದನ್ನೆಲ್ಲ ಏರ್ಪಡಿಸಿದ್ರಂತೆ. ಒಂದು ಕಡೆ ನೀರು ಸಂಗ್ರಹಿಸಿದರೆ ಅದು ಎಲ್ಲ ಕಡೆ ಹೋಗುವಾಗೆ ಪೂರೈಕೆ ಆಗುವಾಗೆ ವ್ಯವಸ್ಥೆ ಮಾಡಿದರು. ಅದೊಂದು ತುಂಬ ವಿಚಿತ್ರ ಕಾಣ್ತಾ ಇತ್ತು. ಹಾಗೂ ಇಲ್ಲಿಂದ ಸ್ವಲ್ಪ ಮುಂದೆ ಹೋದಾಗ 1.5 ಅಡಿ ವ್ಯಾಸದ್ದುಂಟು ನೋಡಿ, ಓರೆ ಆಕಾರದಲ್ಲಿ ಒಂದು ಕಬ್ಬಿಣದ ಕೊಳವೆ ಇತ್ತಂತೆ. ಆಕಾಶದಲ್ಲಿ ಧ್ರುವ ತಾರೆ ಎಲ್ಲ ಅಂದರೆ ನಕ್ಷತ್ರ ವೀಕ್ಷಣೆಗೆ ಆ ಟೈಮಲ್ಲಿ ಅದನ್ನೆಲ್ಲ ಮಾಡಿದರು ನೋಡಿ. ನಾನು ತೋರಿಸ್ತೀನಿ ಇವಾಗ. ಸ್ವಲ್ಪ ಮುಂದೆ ಹೋದಾಗೆ ನೋಡಿ, ಇಲ್ಲೊಂದು ಕೊಳವೆ ರೀತಿ ಮಾಡಿದ್ದಾರೆ. ಆ ಟೈಮಲ್ಲಿ ಧ್ರುವ ತಾರೆ ಎಲ್ಲ ಇದರಲ್ಲಿ ವೀಕ್ಷಣೆ ಮಾಡ್ತಾ ಇದ್ರಂತೆ ನೋಡಿ, ಹೀಗೆ. ನಾನು ಎನಿಸೋದು ಎಷ್ಟೊಂದು ಚೆಂದ ಇರ್ಬೋದು ಇಲ್ಲೆಲ್ಲ ನೋಡಲಿಕ್ಕೆ ಅಂತ ಹೇಳಿ. ಹಾಗೂ ಕಲ್ಲಿನಲ್ಲಿ ಮಾಡಿದ ನೀರು ಸಂಗ್ರಹಿಸ್ಲಿಕ್ಕೆ ಉಂಟು ನೋಡಿ, ಕಲ್ಲಿನಲ್ಲಿ ಮಾಡಿದ ಟ್ಯಾಂಕ್ ರೀತಿಯೆಲ್ಲ ಇತ್ತು ಇಲ್ಲಿ. ಇಲ್ಲಿ ನೀವು ನೋಡ್ಬೋದು ಬಾವಿ ಎಲ್ಲ ಇದೆ. ಹಾಗೂ ನೀರು ಸಂಗ್ರಹಣೆ ಮಾಡಲಿಕ್ಕೆ ಒಂದು ಕಲ್ಲಿನ ತೊಟ್ಟಿ ರೀತಿ ಕೂಡ ಮಾಡಿದ್ದಾರೆ ನೋಡಿ. ಇದು ತುಂಬ ಚೆನ್ನಾಗಿತ್ತು. ಕಲ್ಲಿನ ಪಾತ್ರೆ ಎಲ್ಲ ಇರ್ತಿತ್ತಂತೆ. ಹಾಗೂ ಪ್ರತಿಯೊಂದು ರೂಮಿಗೆ ಉಂಟು ನೋಡಿ 2 ಪ್ರವೇಶ ದ್ವಾರ ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು ಮಾತ್ರ ನೋಡಲಿಕ್ಕೆ. ಆದರೆ ಇವಾಗ ನೋಡಿ ಯಾವ ರೀತಿ ಆಗಿದೆ. ಆದರೂ ಸ್ವಲ್ಪ ಅಂದಾಜು ಮಾಡಿ ನಾವು ಇದನ್ನೆಲ್ಲ ನೋಡ್ಬೋದು ನೋಡಿ. ಇಲ್ಲಿ ಕೂಡ ಮಿಡ್ಲಲ್ಲಿ ಒಂದು ಬಾವಿಯನ್ನು ಇಟ್ಟಿದ್ದಾರೆ. ಹಾಗೂ ಇಲ್ಲಿ ನೋಡಿ ನೀರು ಸಂಗ್ರಹಿಸಲಿಕ್ಕೆ ಇಲ್ಲಿ ಒಂದು ನೋಡಿ ಕಲ್ಲಿನ ತೊಟ್ಟಿ ಎಲ್ಲ ಇದೆ, ನೋಡ್ಬೋದು ನೀವು. ಇದು ನೀರು ಹಾಕಲಿಕ್ಕೆಲ್ಲ. ಹಾಗೂ ಸ್ನಾನದ ಕೊಠಡಿ ಎಲ್ಲನೂ ಇತ್ತು ನೋಡಿ. ಇಲ್ಲಿ ಒಂದು ಬಾವಿ ಇಟ್ಟಿದ್ದಾರೆ, ಇದರಲ್ಲಿ ನೀರು ಚೂರು ಕೂಡ ನಮಗೆ ಕಾಣ್ತಾ ಇರಲಿಲ್ಲ ಏನು ಕೂಡ. ಇದು ಅಡುಗೆ ರೂಮ್, ನಾನು ಆವಾಗ ಹೇಳಿದೆ ನೋಡಿ. ಓಕೆ, ನನ್ನಂತೂ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಇಲ್ಲಿ. ಅಂತೂ ಇಂತೂ ಎಷ್ಟೋ ಟೈಮಿಂದ ಹಿಸ್ಟ್ರಿಯಲ್ಲಿ ಕೇಳಿದ್ದು ನನ್ನ ಕಣ್ಣಾರೆ ನಾನು ನೋಡಿ ಬಂದೆ. ನಿಮಗೂ ಸಾಧ್ಯವಾಗೋದಾದರೆ, ಯಾವುದಾದ್ರೂ ಅವಕಾಶ ಸಿಗೋದಾದರೆ ಒಮ್ಮೆ ಹೋಗಿ ಬನ್ನಿ. ಇವಾಗ ಇಲ್ಲಿಂದ ನಮ್ಮ ಪಯಣ ಮುಂದೆ ಹೊರಟಿದೆ ನಮ್ಮ ಊರಿಗೆ. ಓಕೆ, ಮಧ್ಯಾಹ್ನ ಊಟ ಮಾಡಿರಲಿಲ್ಲಲ್ವ, ಹಾಗಾಗಿ ಇವಾಗ ನಮಗೆ ಟೀ ಕುಡಿಯೋಣ ಅಂತ ಆಸೆ ಆಗ್ತಾ ಇತ್ತು. ಹಾಗೆ ಇಲ್ಲಿ ಅಂಗಡಿ ಅಂದರೆ ಒಂದು ರೀತಿ ಗಾಡಿ ಉಂಟು, ಅದರಲ್ಲಿ ಫ್ರೈ ಎಲ್ಲ ಮಾಡ್ತಾಯಿದ್ರು. ಹಾಗಾಗಿ ಅದನ್ನು ನಾವು ತಗೊಳ್ತಾ ಇದ್ವಿ. ದೊಡ್ಡ ರೋಲ್ 20 ರೂಪೀಸ್, ದೊಡ್ಡ ರೋಲ್. ಚಿಕನ್ ರೋಲ್. ಓಕೆ, ಇವಾಗ ನಮ್ಮ ಪಯಣ ಇನ್ನೂ ಕೂಡ ಉಂಟು ತುಂಬ ಹೊತ್ತು. ರಾತ್ರಿ ಆಗುತ್ತೆ ನಾವು ಮುಟ್ಟುವಾಗ. ಮನೆಯಲ್ಲಿ ನಾವು ಯಾರಿಗೂ ಕೂಡ ಹೇಳಲಿಲ್ಲ, ನಿಜವಾಗ್ಲೂ ಅವರೇನಿಸಿದ್ದಾರೆ. ಅದೇ 12 ಅಥವಾ 13ಗೆ ನಾವು ಹೋಗ್ತೀವಿ, ಮನೆಗೆ ಬರ್ತೀವಿ ಅಂತ ಹೇಳಿದ್ವಿ. ಹಾಗೆ ಅವರಿಗೆ ಗೊತ್ತಿಲ್ಲ ನಾವು ಇವತ್ತೇ ಹೊರಟಿದ್ದೀವಿ ಅಂತ ಹೇಳಿ. ಸರ್ಪ್ರೈಸ್ ಹಾಗೆ ಹೋಗ್ತಾ ಇದ್ದೀವಿ ನಾವು, ಯಾರಿಗೂ ಕೂಡ ಹೇಳಲಿಲ್ಲ. ಹಾಗೆ ನೈಟಿಗೆ ಹೋಗುವಾಗ ನೈಟ್ ಆಗುತ್ತೆ. ಊಟ ಕೂಡ ನಾವು ಹೊರಗಡೆನೆ ಮಾಡಿ ಹೋಗ್ತೀವಿ, ಯಾಕಂದರೆ ಇಲ್ಲದಿದ್ರೆ ಡೌಟ್ ಆಗುತ್ತೆ. ಊಟ ಎಲ್ಲ ಮಾಡಿ ಇಡ್ಲಿಕ್ಕೆ ಹೇಳಿದ್ರೆ ಎಲ್ಲ ಹಾಗೆ ಊಟ ಹೊರಗಡೆನೆ ಮಾಡೋಣ ಅಂತ ಹೇಳಿ ಎನಿಸಿದ್ವಿ. ಅಮ್ಮ ಮಾವಿನ
ಅವತ್ತು ಹೋಗುವಾಗ ಮಾವಿನ ಹಣ್ಣು ಕೊಟ್ಟಿದ್ರು ನೋಡಿ, ಅವರಿಗೆ ಫೋನ್ ಮಾಡಿದ್ದಾರೆ ಬರುವಾಗ ಮಾವಿನ ಹಣ್ಣು ತೆಗೆದಿಡಿ ನಾವು ಬರ್ತಾ ಇದ್ವಿ ಅಂತೇಳಿ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಬಂತಿರ್ಬೇಕು ಅಂತೇಳಿ. ಸುಮಾರು ಇನ್ನು ಕೂಡ ಹೋಗ್ಲಿಕ್ಕೆ ಉಂಟು ನಮಗೆ. ಅದ್ರ ಮಲಗದೆ ವೇಟ್ ಮಾಡ್ತಾ ಇದ್ದಾರೆ, ಮಲಗ್ಲೇ ಇಲ್ಲ ನೋಡಿ, ಕೂತ್ಕೊಂಡಿದ್ದಾರೆ. ಹಾಗೆ ಅವರು ಸ್ವಲ್ಪ ಮಾವಿನ ಹಣ್ಣೆಲ್ಲ ತೆಗೆದಿಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ಒಂದು ನಮಗೆ ಸ್ಟಾಪ್ ಕೊಡ್ಲಿಕ್ಕೆ ಉಂಟು, ಮತ್ತೆ ಸೀದಾ ಹೋಗುದಂತ ಹೇಳಿ ಎಣಿಸಿದ್ವಿ. ನೋಡೋಣ. ಅಮ್ಮನಿಗೊಂದು ಚಪ್ಪೆ ಒಂದು ಚಾಯ್ ಕೊಡ್ಲಿಕ್ಕೆ ಉಂಟು. ಚಹಾ ಸಿಗ್ಲಿಲ್ಲ ಅವರಿಗೆ ಎಲ್ಲಿ ಕೂಡ, ಚಪ್ಪೆ ಚಹಾ. ಯಾಕಂದ್ರೆ ಮಧ್ಯಾಹ್ನ ಕೂಡ ನಾವು ಊಟ ಮಾಡಲಿಲ್ಲ, ಹಸಿವಾಗಲಿಲ್ಲ ಅಷ್ಟು ನಮಗೆ. ಹಾಗೆ ಮಧ್ಯಾಹ್ನ ಇವತ್ತು ಊಟ ಮಾಡಲಿಲ್ಲ ನಾವು. ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಂಡ್ವಿ ಅಲ್ವಾ, ಇವಾಗ ಅದನ್ನೇ ತಿಂದು ಮುಂದೆ ಹೋಗ್ತಾ ಇದ್ದೀವಿ. ಓಕೆ, ಇಲ್ಲಿ ದಾರಿಯಲ್ಲಿ ಬರುವಾಗ ಕೆಲವು ಮಾವಿನ ಹಣ್ಣು ಬಿದ್ದಿತ್ತು, ಹಾಗಾಗಿ ನಾವು ನಿಂತ್ವಿ. ಆವಾಗ ಇಲ್ಲಿ ಮನೆಯವರು ನಮಗೆ ಒಳಗಡೆ ಕರೆದ್ರು. ಫುಲ್ಲಲ್ಲಿ ಮಾವಿನ ಹಣ್ಣು ಬಿದ್ದಿತ್ತು, ಎಷ್ಟು ರಾಶಿ. ಹಾಗೂ ಇದು ಕೋಕಮ್ ಜ್ಯೂಸ್ ಅಂತ ಹೇಳ್ತೀವಿ ನೋಡಿ, ಅದರ ಮಾಡುವಂಥ ಮಾವಿನ ಹಣ್ಣು ನೋಡಿ ಅಂತ ಇಲ್ಲಿ ಎಷ್ಟು ಬಿದ್ದಿದೆ ಅಂತ ಇಲ್ಲ, ತುಂಬ ಒಳ್ಳೆದಿತ್ತು. ನಾವು ಅದನ್ನೆಲ್ಲ ಎಕ್ಕಿ ಹಾಕ್ತಾ ಇದ್ವಿ. ಹಾಗೂ ಅವರು ಕೂಡ, ಮನೆಯವರು ಕೂಡ ಬಂದು ಪಾಪ ಎಕ್ಕಿ ಎಲ್ಲ ಕೊಟ್ಟರು, ಇದು ಕೊಟ್ಟರು, ತುಂಬ ಇದು ಮಾಡಿದರು ಪಾಪ. ಪೇಟೆಯಲ್ಲೆಲ್ಲ ಜನ ಒಬ್ಬರೊಬ್ಬರ ಮುಖ ನೋಡಲ್ಲ, ಆದರೆ ಹಳ್ಳಿಯಲ್ಲೆಲ್ಲ ಜನ ನೋಡಿ ಎಷ್ಟು ಒಂದು ಇದು ಮಾಡ್ತಾರಂತ ಇಲ್ಲ. ಓಕೆ, ಅಲ್ಲಿ ನಮಗೆ ಫುಲ್ ಮಾವಿನ ಹಣ್ಣು ಸಿಕ್ತು. ಹಾಗೂ ಇಲ್ಲಿ ಕೂಡ ಒಬ್ಬರು ಹೇಳಿದರು, ಫೋನ್ ನಂಬರ್ ಕೊಟ್ಟಿದ್ವಿ ಅಲ್ವಾ, ಮಾವಿನ ಹಣ್ಣು ತೆಗೆದಿಡ್ತೀನಿ ಅಂತ ಹೇಳಿದರು. ಹಾಗಾಗಿ ಅವರು ಕೂಡ ನೋಡಿ ತೊಗೊಂಡು ಬಂದರು ಮಾವಿನ ಹಣ್ಣು. ಪಾಪ ಈ ಸಲ ನಮಗೆ ಮಾವಿನ ಹಣ್ಣು ಒಂದು ಗಟ್ಟಿ ಆಯಿತು ನೋಡಿ, ಚೆನ್ನಾಗಿದೆ ನೋಡ್ಬೋದು. ಸ್ವಲ್ಪ ಕಾಯಿ ಕೂಡ ಇದೆ ಇದರಲ್ಲಿ. ಓಕೆ, ಇನ್ನು ಮುಂದೆ ಹೋಗೋಣ, ನೋಡ ಇನ್ನೊಂದು ದಾರಿ ಮಧ್ಯೆ ಏನೆಲ್ಲ ಸಿಗುತ್ತೆ ಅಂತ ಹೇಳಿ. ಓಕೆ, ಹೋಗುವಾಗ ಇಲ್ಲಿ ನೋಡಿ ತುಂಬ ಹೆಂಗಸರು ಮಾವಿನ ಹಣ್ಣು, ನೇರಳೆ ಹಣ್ಣು ಅದನ್ನೆಲ್ಲ ಮಾರ್ತಾ ಇದ್ರು. ಎಷ್ಟು ಕೊಡಬೇಕು? 5 ರೂಪಾಯಿ ಗೋಲ್ಡ್ ಮಾಡ್ಕೊಡು. ಬಿಡಿ. ಹೌದಾ? ನೋಡ್ತಾ ಮತ್ತೆ ಅಡಿಗೆ ಮಾಡೋದು ನೋಡ್ತಾ ಮತ್ತೆ ಅಡಿಗೆ ಒಳ್ಳೆದ. ಎಷ್ಟು ಇದಕ್ಕೆ? ಬೇಡ 75 ರೂಪಾಯಿ ಕೊಡ್ತೇನೆ. ಇಲ್ಲ ತನಿ, ಬೇಡ. ಓಕೆ ನೋಡಿ, ಇಲ್ಲಿ ಸ್ವಲ್ಪ ನಮಗೆ ಮಿರಿಂಡ ಪುನರ್ಪುಲಿ ಕೋಕಮ್ ಸಿಕ್ತು. ಹಾಗೂ ಇದೆಂತ ಹೇಳ್ತಾರೆ ಇದಕ್ಕೆ, ದೊಡ್ಡ ಜಾಮೂನ್, ನೇರಳೆ ಹಣ್ಣು. ಅದು ಜಾಮೂನ್ ಅಲ್ಲ, ಸಾರಿ, ನೇರಳೆ ಹಣ್ಣು. ಕಮ್ಮಿಗೆ ಕೊಡ್ತಾರೆ ಪಾಪ, 10 ರೂಪಾಯಿಗೆ ಒಂದೊಂದು ಪ್ಯಾಕೆಟ್ ಮಾರ್ತಾರೆ. ಮತ್ತೆ ಹೋಗೋ ಟೈಮ್ ಅಲ್ವಾ ಮನೆಗೆ, ಇವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಹಾಕಿ ಎಲ್ಲ ಕೊಡ್ತಾರೆ ನಮಗೆ. ನೆಕ್ಸ್ಟ್ ಇನ್ನೆಂತ ತಗೊಂಡ್ರಿ ಅಮ್ಮ? ಅದು ಕಂಠ ಅಂತ ಹೇಳಿ, ಅದಕ್ಕೆ ಎಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಕರವಂಡ ಎಂತದ ಹೇಳಿದ್ರು ಅವರು, ಕರಂಡಕಾಯಿ. ನಮ್ಮದ್ರಲ್ಲಿ ನಾವು ಕರಂಡಕಾಯಿ, ಕಂಠ ಅಂತ ಹೇಳ್ತೀವಿ. ನಿಜವಾಗ್ಲೂ ಅದು ಸ್ವಲ್ಪ ಹುಳಿ ಇದ್ದಿದ್ದು, ಹುಳಿ ಇರುತ್ತೆ ಅಂತ. ಉಪ್ಪಿನಕಾಯಿ ಹಾಕ್ತಾರೆ, ತುಂಬಾ ಚೆನ್ನಾಗಾಗುತ್ತೆ. ತುಂಬಾ ಚೆನ್ನಾಗಾಗುತ್ತೆ ಕಾಯಿ ಅಂತ. ನಂತರ ಹಣ್ಣಾಗತ್ತೆ ನೋಡಿ, ಅದು ಸ್ವಲ್ಪ ಸಿಹಿ ಇರುತ್ತೆ, ಹುಳಿ ಮತ್ತೆ ಸಿಹಿ. ಇವಾಗ ಅದು ನಮ್ಗೆ ಕಾಯಿ ಸಿಗ್ಲಿಲ್ಲ, ಹಣ್ಣು ಸಿಕ್ತು. ನಾನು ತಗೊಂಡೆ, ಯಾಕಂದ್ರೆ ನಾನು ಸಣ್ಣಕ್ಕಿರುವಾಗ ತಿಂದಿದ್ದು, ಆಮೇಲೆ ತಿನ್ಲೇ ಇಲ್ಲ. ಹಾಗೆ ತಗೊಂಡೆ ಅದ್ರ ನೆನಪಿಗಾಗಿ ಅಂತ ಹೇಳಿ. ಚೆನ್ನಾಗಿರುತ್ತೆ ಅದು. ಓಕೆ, ಇನ್ನು ಹೋಗುದು ಇಲ್ಲಿಂದ. ನೆಕ್ಸ್ಟ್ ಬರುತ್ತೆ ಹೊನ್ನಾವರ.
ಓಕೆ, ಹೋಗುವಾಗ ತಿಮ್ಮಪ್ಪ ಹೋಟೆಲ್ ಸಿಗುತ್ತೆ, ಅಲ್ಲಿಗೆ ಹೋಗಿದ್ವಿ. ಉಡುಪಿಯಲ್ಲಿ ಇದು ಬರುತ್ತೆ. ಇಲ್ಲಿಯ ಊಟ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡೋದು, ಹಾಗೂ ಇದರ ಫುಲ್ ರಿವ್ಯೂ ನಾನು ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ, ಅಲ್ಲಿಂದ ನೀವು ನೋಡ್ಬೋದು. ಇಲ್ಲಿ ಕೂಡ ನನಗೆ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಅವರ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಇವಾಗ. ಊಟ ಚೆನ್ನಾಗಿತ್ತು, ಆದರೆ ಚಿಕನ್ ಐಟಮ್ ಉಂಟು ನೋಡಿ, ಅಷ್ಟೊಂದು ಒಳ್ಳೇದಿರಲಿಲ್ಲ. ಪರವಾಗಿಲ್ಲ, ಅಂದರೆ ತುಂಬ ಒಳ್ಳೇದಂತ ಹೇಳ್ತಾರೆ ನೋಡಿ, ಆ ರೀತಿ ಇರಲಿಲ್ಲ. ಆದರೆ ಊಟ, ಫಿಶ್ ಎಲ್ಲನೂ ಚೆನ್ನಾಗಿತ್ತು. ಮನೆಯಲ್ಲಿ ನಾವು ಫಿಶ್ ಫ್ರೈ ಯಾವ ರೀತಿ ಮಾಡ್ತೀವಿ ಹಾಗೆ ಇರುತ್ತೆ, ಹಾಗೂ ತುಂಬ ಕಮ್ಮಿ ರೇಟ್ ಇಲ್ಲಿ ಫಿಶ್ಶಿಗೆಲ್ಲ. ಹಾಗಾಗಿ ಖಂಡಿತವಾಗ್ಲೂ ಯಾರು ಕೂಡ ಇಲ್ಲಿ ಬಂದು ಊಟ ಮಾಡ್ಬೋದು. ಒಳ್ಳೊಳ್ಳೆ ಮಂಗಳೂರು ಫಿಶ್ ತುಂಬ ಕಮ್ಮಿ ರೇಟಿಗೆ ನಿಮಗೆ ಸಿಗುತ್ತೆ. ನಾನು ಕೆಲವೊಮ್ಮೆ ರಿವ್ಯೂ ಕೊಡುವಾಗ ಸುಮಾರು ಜನ ಹೇಳ್ತಾರೆ, ನೀವು ಎಲ್ಲ ಹೋಟೆಲಿಗೆ ಹೋಗ್ತೀರಾ, ಯಾಕೆ ಒಳ್ಳೆಯದಿಲ್ಲ ಅಂತ ಹೇಳ್ತೀರಾ, ಹೋಟೆಲ್ ಅವರಿಗೆಲ್ಲ ಕಷ್ಟ ಆಗುತ್ತಲ್ಲ ಅಂತ ಹೇಳಿ. ಹೋಟೆಲ್ ಅವರಿಗೆ ಕಷ್ಟ ಆಗುತ್ತೆ, ಹೌದು, ಅವರು ಚೆನ್ನಾಗಿ ಮಾಡ್ಬೋದು ನೆಕ್ಸ್ಟ್. ಆದರೆ ಜನರು ಹೋಗಿ ಅವರ ದುಡ್ಡು ಕೊಟ್ಟು ಊಟ ಮಾಡ್ತಾರೆ ನೋಡಿ, ಅವರಿಗೆ ಕಷ್ಟ ಆಗೋದಿಲ್ವಾ? ಅವರ ದುಡ್ಡಲ್ವಾ? ಹೋಟೆಲ್ ಅವರಿಗೆ ಹೇಳಿದರೆ ಅವ್ರು ನೆಕ್ಸ್ಟ್ ಸರಿ ಮಾಡ್ಬೋದು. ಆದರೆ ನಾವು ಕೊಟ್ಟ ದುಡ್ಡು ನಮಗೆ ವಾಪಸ್ ಬರಲ್ಲ ಅಲ್ವಾ? ಹಸಿವಿಗೋಸ್ಕರ ನಾವು ಹೋಗ್ತೀವಿ, ಆದರೆ ಅಲ್ಲಿ ಅವರು ಒಟ್ಟಾರೆ ಮಾಡಿ ಕೊಟ್ಟರೆ. ಹಾಗಾಗಿ ನಾನು ಏನಿದ್ರು ಅದನ್ನು ಡೈರೆಕ್ಟಾಗಿ ಹೇಳೋದು. ತಪ್ಪಾದರೆ ನಿಮಗೆ ತಪ್ಪಂತ ಎನಿಸ್ಬೋದು, ಪರವಾಗಿಲ್ಲ, ನನ್ನ ಅಭ್ಯಾಸನೇ ಅಷ್ಟೇ. ಓಕೆ, ಇವಾಗ ನಾವು ಮನೆ ಹತ್ರ ಬಂದ್ವಿ. ಸ್ವಲ್ಪ ಇರೋದೇನು ಮನೆಗೆ. ಅವರದ ರಿಯಾಕ್ಷನ್ ನೋಡಬೇಕು, ಯಾರಿಗೆ ಕೂಡ ಗೊತ್ತಿಲ್ಲ. 2-3 ಸಲ ಕಾಲ್ ಮಾಡಿದರು, ನಾವು ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತ ಹೇಳಿದ್ದೀವಿ. ಚೂರು ಕೂಡ ಐಡಿಯಾ ಇಲ್ಲ ಅವರಿಗೆ ನಾವು ಇವಾಗ ಬಂದಿದ್ದೀವಿ ಅಂತ ಹೇಳಿ. ಹಾಗೆ ನೋಡೋಣ ಏನಾಗುತ್ತೆ ಅಂತ ಹೇಳಿ. ನಾವು ಇಲ್ಲಿ ನಿಲ್ತೀವಿ, ರಾಯ್ಗೆ ಮುಂದೆ ಕಳಿಸ್ತೀನಿ. ರಾಯ್ ನೋಡಿ ಹೋಗ್ತಾ ಇದ್ದಾನೆ. ಅವರು ಅಲ್ಲಿ ಮೇಲೆ ಇದ್ದಾರಂತೆ, ಹಾಗೆ ರಾಯ್ ವಾಪಸ್ ಬಂದ. ನಾವಿವಾಗ ಇಲ್ಲಿಂದ ಹೋಗ್ತಾ ಇದೀವಿ ಸೀದಾ ನಮ್ಮ ಮನೆಗೆ. ನಾ ಕಳ್ಳೋದೇವನ್ನ ನೀ ಕಳ್ಟಾಳ ಪುಳಂಗುತ್ತ ಆತಬಳೆ ಇಲ್ಲೇ ಅದ ನಡವಳೆ. ಓಕೆ, ಮನೆಯಲ್ಲಿ ಒಬ್ಬರು ಕೂಡ ಇಲ್ಲದಿದ್ದರೆ ಎಷ್ಟು ಬೇಜಾರಲ್ವ. ನಮ್ಮನ್ನು ನೋಡಿದವ್ರಿಗೆ ಎಷ್ಟು ಖುಷಿ ಆಯಿತು ನೋಡಿ, ಮಕ್ಕಳಿಗೆ ಎಲ್ಲರಿಗೂ. ಡ್ಯಾಡಿಗೆ ಕೂಡ ತುಂಬ ಖುಷಿ ಆಯಿತು, ಅಮ್ಮ ಬಂದ್ರಲ್ವಾ. ಹಾಗಾಗಿ ಓಕೆ, ಇನ್ನು ನಾವು ಒಳಗಡೆ ಹೋಗ್ತೀವಿ. ಮಕ್ಕಳ ಈ ಖುಷಿ ನೋಡಲಿಕ್ಕೇ ಈ ರೀತಿ ಸರ್ಪ್ರೈಸ್ ಕೊಟ್ಟಿದ್ದು. ಓಕೆ, ಇನ್ನು ಬಂದಿದ್ದೆ ನಮ್ಮದು ಗಲಾಟೆ ಸ್ಟಾರ್ಟ್. ಏನಾಗಿತ್ತು ಏನು ಅದೆಲ್ಲ ಇನ್ನು ಸ್ಟೋರಿ ಹೊರಗೆ ಬರುತ್ತೆ ನಮ್ಮದು. ಓಕೆ, ಲೆವಿಟನ್ ಜಿಮ್ಮಿಗೆ ಹೋಗಿದ್ದ, ಇವಾಗಷ್ಟೇ ಒಳಗೆ ಬಂದ.